ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಹಲ್ಲೆ ಮಾಡಲಾಗಿದೆ. ಪಂಚಮಸಾಲಿಗರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಇದೀಗ ಖಂಡನೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಸಿ ಮೌನ ಪಥಸಂಚಲನಕ್ಕೆ ಇದೀಗ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 2024 ಡಿಸೆಂಬರ್ 10ಕ್ಕೆ ನಡೆದಂತಹ ಹಲ್ಲೆ ಪ್ರಕರಣ, ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪಂಚಮಸಾಲಿಗರು. ಬಾಯಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಸಿ ಮೌನ ಪಥಸಂಚಲನಕ್ಕೆ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಮರಣಾಂತಿಕ ಹಲ್ಲೆ ನಡೆದಿದೆ ಅನ್ನುವಂತಹ ಒಂದು ವಿಚಾರವಾಗಿ 2024 ಡಿಸೆಂಬರ್ 10 ನಡೆದಿರುವಂತಹ ಘಟನೆ. ಇದೀಗ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿರ್ತಾರೆ ಪೊಲೀಸರು. ಸೊ ಆ ವಿಚಾರವಾಗಿ ಇದೀಗ ಅಧಿವೇಶನದ ವೇಳೆ ಪಂಚಮಸಾಲಿಯವರ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಪಂಚಮಸಾಲಿಗರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಇದೀಗ ಖಂಡನೆ ವ್ಯಕ್ತವಾಗ್ತಾ ಇದೆ. ಬಾಯಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಸ್ಬಿಟ್ಟು ಮೌನ ಪಥಸಂಚಲನಕ್ಕೆ ಇದೀಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. 2024 ಡಿಸೆಂಬರ್ 10ಕ್ಕೆ ನಡೆದಿರುತ್ತೆ ಹಲ್ಲೆ ಪ್ರಕರಣ. ಇದೀಗ ಖಂಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿದಂತಹ ಪೊಲೀಸರು ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅಧಿವೇಶನದ ಸಂದರ್ಭದಲ್ಲಿ ಆಗಿರುತ್ತೆ ಘಟನೆ. ಪಂಚಮಸಾಲಿಗರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಇದೀಗ ಖಂಡನೆ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರೊಟೆಸ್ಟ್ ಮಾಡೋದಕ್ಕೆ ಇದೀಗ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 2024 ಡಿಸೆಂಬರಲ್ಲಿ ನಡೆದಿರುತ್ತೆ ಘಟನೆ, ಹಲ್ಲೆ ಪ್ರಕರಣ. ಸೊ ಇದೀಗ ಖಂಡನೆ ವ್ಯಕ್ತಪಡಿಸಿ ಪ್ರೊಟೆಸ್ಟನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಹೋರಾಟದ ಸಂದರ್ಭದಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರ್ತಾರೆ ಪಂಚಮಸಾಲಿಗರ ಮೇಲೆ ಪೊಲೀಸ್ನವರು ಅಂತ ಹೇಳಿಬಿಟ್ಟು. ನಮ್ಮ ಹೋರಾಟದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಉದಾಸೀನವನ್ನ ತೋರಿಸ್ತಾ ಇದೆ. ನಮ್ಮ ಸಮಾಜದ ಬಾಂಧವರ ಮನಸ್ಸಿಗೆ ಪೆಟ್ಟಾಗಿದೆ. ಚಿಕ್ಕೋಡಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರುವಂಥದ್ದು. ನಮ್ಮ ಹೋರಾಟವನ್ನ ಪರಿಗಣಿಸಿ ಮೀಸಲಾತಿ ನೀಡಿದ್ರೆ ಸ್ವಾಗತ. ಬರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಮಾಡ್ತಾ ಇದ್ವಿ. ಈ ಚಳವಳಿಯನ್ನು ಹತ್ತಿಕ್ಕೋ ದೃಷ್ಟಿಯಿಂದ ಅಮಾಯಕ ಪೊಲೀಸರಿಗೆ ಕುಮ್ಮು ಕೊಟ್ಟು ಕಾನೂನು ಬಾಹಿರವಾಗಿ ಅಂದು ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿತು. ಆ ಸಂದರ್ಭದಲ್ಲಿ ವಕೀಲರು, ಸಮಾಜದ ಗಣ್ಯ ವ್ಯಕ್ತಿಗಳು, ಶಾಸಕರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ. ಆ ಹಿನ್ನೆಲೆ ಒಳಗೆ ಅವತ್ತು ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರ ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಅದು ಇಡೀ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಭಾಳ ದೊಡ್ಡ ಅವಮಾನ. ಅವತ್ತೇ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದ್ರಿ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ನಮ್ಮ ಸಮಾಜ ಕ್ಷಮೆ ಕೇಳಬೇಕು ಅಂತೇಳಿ. ಆದರೆ ಯಾವುದೇ ಕ್ರಮವನ್ನು ಸರ್ಕಾರ ಕೈಗೊಳ್ಳಿಲ್ಲ. ಅದಕ್ಕೋಸ್ಕರವಾಗಿ ಈ ಡಿಸೆಂಬರ್ 10ನೇ ತಾರೀಕು ಆ ದಿವಸವನ್ನು ನಾವೆಲ್ಲರೂ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಅವತ್ತು ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿಗಳ ಮೌನ ಪಥಸಂಚಲನ ಮೂಲಕವಾಗಿ ನಮ್ಮ ನೋವನ್ನು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು, ಬಲಗೈಯಲ್ಲಿ ಪಂಚಮಸಾಲಿಗಳ ಧ್ವಜ ಇಟ್ಟುಕೊಂಡು ಮೌನ ಪಥಸಂಚಲನ ಮೂಲಕವಾಗಿ ನೊಂದೊಂಥರ ನೋವಿನ ಜೊತೆ ನಾವು ಇಡ್ತೀವಿ. ಇಂಥ ಘಟನೆಗಳು ಎಂದೂ ಸಹ ಆಗಬಾರದು ಎನ್ನುವಂಥ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಅವತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಿದ್ವಿ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರು ಇದನ್ನೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬೆಳಗ್ಗೆ 10 ಗಂಟೆ ಬರಬೇಕು. ಅಲ್ಲಿಂದ ಪಂಚಮಸಾಲಿ ಪಥಸಂಚಲನ ಜಿಲ್ಲಾಧಿಕಾರಿಗಳು ಯಾವ ಮಾರ್ಗವನ್ನು ಹಾಕ್ಕೊಡ್ತಾರೋ, ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಅಲ್ಲಿವರೆಗೂ ನಮ್ಮ ಪಥಸಂಚಲನ ನಡೀತಾ ಇದೆ. ಇರ್ತಕ್ಕಂಥ